ಪ್ರೋಗ್ರಾಮ್ BCom. ಸಬ್ಜೆಕ್ಟ್ ಬಂದುಬಿಟ್ಟು ನ್ಯೂ ವೆಂಚರ್ ಪ್ಲಾನಿಂಗ್. ಸೆಮಿಸ್ಟರ್ ಬಂದುಬಿಟ್ಟು 3rd ಸೆಮಿಸ್ಟರ್. ಯೂನಿವರ್ಸಿಟಿ ಬಂದುಬಿಟ್ಟು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ. ಸೆಷನ್ 55. Discuss about in this topic business plan preparation for new venture. Harvest strategies. ಫಸ್ಟು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದರೆ ಕಲಿಕೆಯ ಉದ್ದೇಶಗಳು, ಅಂದರೆ ಏನೆಲ್ಲ ಲರ್ನ್ ಮಾಡ್ತೀವಿ. ಫಸ್ಟ್ ಒಂದು ಟು ಐಡೆಂಟಿಫೈ ಅಡಿಷ್ನಲ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ, ಅಂದರೆ ಹೆಚ್ಚುವರಿ ನಿರ್ವಹಣೆಯ ಉದ್ದೇಶಗಳನ್ನು ಗುರುತಿಸಲು ಒಂದು ಮಾಡ್ಬೇಕು. ಸೆಕೆಂಡ್ ಒನ್ ಬಂದುಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಟು ಮ್ಯಾಕ್ಸಿಮಮ್ ದಿ ಪ್ರಾಫಿಟ್ ದಟ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಪ್ರಾಡಕ್ಟ್ ಆ್ಯಸ್ ಇಟ್ ಈಸ್ ಪಾಪ್ಯುಲರಿ ವಿಂಡೋಸ್ ಡೌನ್ ಅಂತ ಕರೀತಾರೆ. ಅಂದರೆ ಪಡೆಯಬಹುದಾದ ಲಾಭವನ್ನು ಗರಿಷ್ಠಗೊಳಿಸಲು ಉತ್ಪನ್ನ ಅಂದರೆ ಜನಪ್ರಿಯದಂತೆ ಬೆಳೆಸುತ್ತೇವೆ. ಅಂದರೆ ಈ ಎರಡು ಲರ್ನ್ ಮಾಡಬೇಕಾಗತ್ತೆ ಆಬ್ಜೆಕ್ಟಿವ್ಸು. ನೆಕ್ಸ್ಟ್ ಬಂದುಬಿಟ್ಟು ಲರ್ನಿಂಗ್ ಔಟ್ಕಮ್ಸ್. ಇದರಲ್ಲಿ ಬಂದುಬಿಟ್ಟು ಎ ಹಾರ್ವೆಸ್ಟ್ ಸ್ಟ್ರಾಟಜಿ ಇನ್ವ್ಯಾಲ್ಯೂ ರಿಡ್ಯೂಸಿಂಗ್ ಸ್ಪೆಂಡಿಂಗ್ ಆನ್ ಆ್ಯನ್ ಎಸ್ಟಾಬ್ಲಿಷ್ಡ್ ಪ್ರಾಡಕ್ಟ್ ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ ಅಂತ ಕರೆಯುತ್ತಾರೆ. ಅಂದರೆ ಇಲ್ಲಿ ಫಸ್ಟ್ ಒನ್ ಕಲಿಕೆಯ ಕಾರ್ಯಗಳಲ್ಲಿ ಇದರಲ್ಲಿ ಬಂದುಬಿಟ್ಟು ಫಸ್ಟು ಸುಗ್ಗಿಯ ತಂತ್ರವು ಒಂದು ಖರ್ಚು ಕಡಿಮೆ ಮಾಡುತ್ತದೆ, ಲಾಭವನ್ನು ಹೆಚ್ಚಿಸಲು ಸಲುವಾಗಿ ಸ್ಥಾಪಿತ ಉತ್ಪನ್ನವಾಗಿದೆ. ಸೆಕೆಂಡ್ ಒನ್ ಬಂದುಬಿಟ್ಟು ಹಾರ್ವೆಸ್ಟ್ ಸ್ಟ್ರಾಟಜೀಸ್ ಆರ್ ಯೂಸ್ಡ್ ಆನ್ ಔಟ್ಡೇಟೆಡ್ ಪ್ರಾಡಕ್ಟ್ಸ್ ಆಸ್ ಎ ಪ್ರಾಫಿಟ್ ಆರ್ ರೀಇನ್ವೆಸ್ಟೆಡ್ ಇನ್ ನೆವರ್ ಮಾಡಲ್ಸ್ ಆರ್ ನ್ಯೂ ಟೆಕ್ನಾಲಜೀಸ್ ಅಂತ ಹೇಳ್ತಾರೆ. ಅಂದರೆ ಹಳೆಯ ಉತ್ಪನ್ನಗಳಲ್ಲಿ ಹಾರ್ವೆಸ್ಟ್ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತದೆ, ಲಾಭಗಳನ್ನು ಹೊಸ ಮಾದರಿಯಲ್ಲಿ ಅಥವಾ ಹೊಸದಾಗಿ ಮರು ಹೂಡಿಕೆ ಮಾಡಲಾಗುತ್ತದೆ ಈ ತಂತ್ರಜ್ಞಾನಗಳಿಂದ ಹೇಳಲಾಗಿದೆ. ನೆಕ್ಸ್ಟ್ strategies for venture capitalistic to exit successful investment is also are referred to harvest strategies. ಅಂದರೆ ಸಾಹಸೋದ್ಯಮ ಬಂಡವಾಳಶಾಹಿಗಳು ಯಶಸ್ವಿಯಾಗಿ ನಿರ್ಮಿಸುವ ತಂತ್ರಜ್ಞಾನಗಳ ಹೂಡಿಕೆಯನ್ನು ಸುಗ್ಗಿಯ ತಂತ್ರಜ್ಞಾನಗಳು ಎಂದು ಕರೆಯಲಾಗುತ್ತದೆ, ಅಂದರೆ ಹಾರ್ವೆಸ್ಟ್ ಮಾಡಲ್ಸ್ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ರಿಕ್ಯಾಪ್. ಅದ್ರಾಗ ಹೆಡ್ಲೈನ್ ಯು ಡಿಸ್ಕಸ್ಡ್ ಆನ್ critical risk relating to business plan for starting new venture and various strategies to overcome different threats arranged for steps ಅಂತ ಕರೆಯುತ್ತಾರೆ ರಿಕ್ಯಾಪ್ಸ್ ಪ್ಲಾನ್. ಅಂದರೆ ಸಂಬಂಧಿಸಿದ ಅಪಾಯವಾದ ಕುರಿತು ನಾವು ದೀರ್ಘವಾಗಿ ಚರ್ಚಿಸುತ್ತೇವೆ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ವ್ಯಾಪಾರ ಯೋಜನೆ ಅಥವಾ ವಿವಿಧ ಉದ್ಭವಿಸುವ ವಿಭಿನ್ನ ಬೆದರಿಕೆಗಳನ್ನು ನಿರ್ವಹಿಸುವ ತಂತ್ರಜ್ಞಾನಗಳನ್ನು ಆರಂಭಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಬಿಸ್ನೆಸ್ ಹಾರ್ವೆಸ್ಟ್ ಆಪ್ಷನ್ಸ್ ಅಂತ ಕರೆಯುತ್ತಾರೆ. ಬಿಸ್ನೆಸ್ ಹಾರ್ವೆಸ್ಟ್ ಆಪ್ಷನ್ಸ್ ಅಂತಂದರೆ ಅಂದರೆ ವ್ಯಾಪಾರ ಹಾರ್ವೆಸ್ಟ್ ಅವರ ಆಯ್ಕೆಗಳು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ಬೈವಾರ್ಡ್ಸ್ ಅಂತ ಬರ್ತದೆ. ಅಂದರೆ ಬೈವಾರ್ಡ್ಸ್ ಅಂದರೆ ಖರೀದಿಗಳು ಅಂದರೆ ಬೈವಾರ್ಡ್ಸ್ ಆರ್ ಆನ್ ಎ ಔಟ್ರೈಟ್ ಸೇಲ್ ಆಫ್ ಎಂಟಿಟಿ ರಿಸಲ್ಟ್ in the establishment of new independent entity owned and controlled by managers and sometimes by private equity and entity ಅಂತ ಕರೆಯುತ್ತಾರೆ. ಯಾವ ಥರ ಕಂಟ್ರೋಲ್ ಮಾಡ್ತಾರೆ ಅಂದರೆ ಖರೀದಿಗಳು ಅಥವಾ ಅಸ್ತಿತ್ವದ ಫಲಿತಾಂಶಗಳು ಸಂಪೂರ್ಣ ಮಾರಾಟದ ಒಡೆತನವನ್ನು ಹೊಂದಿರುತ್ತೇವೆ. ಇದು ಒಡೆತನದ ಹೊಸ ತಂತ್ರಜ್ಞಾನದ ಘಟಕದ ಸ್ಥಾಪನೆಯಲ್ಲಿ ಮತ್ತು ವ್ಯವಸ್ಥಾಪಕರು ಮತ್ತು ಕೆಲವೊಮ್ಮೆ ಖಾಸಗಿಯವರ ನಿಯಂತ್ರಣ ಒಳಗೊಂಡಿರುತ್ತದೆ ಇದರೊಳಗಡೆ. ಸೆಕೆಂಡ್ ಒನ್ ಬಂದುಬಿಟ್ಟು ಬಿಸ್ನೆಸ್ ಮರ್ಜರ್, ಅಂದರೆ ವ್ಯಾಪಾರಿಗಳ ವಿಲೀನಗಳು ಅಥವಾ ವ್ಯಾಪಾರ ವಿಲೀನಗಳಂತ ಮರ್ಜ್ ಅಂದರೆ ಒನ್ ಕಂಪನಿ ಟು ಅನದರ್ ಕಂಪನಿ ಮರ್ಜ್ ಆಗ್ತಕ್ಕಂಥದ್ದೇ ಮರ್ಜ್ ಅಂತ. ನೆಕ್ಸ್ಟ್ ಔಟ್ರೈಟ್ ಸೇಲ್ ಅಂದರೆ ಸಂಪೂರ್ಣ ಮಾರಾಟ, ಓವರಾಲ್ ಮಾರಾಟ ಮಾಡೋದು. ನೆಕ್ಸ್ಟ್ ಫೋರ್ತ್ ಒನ್ ಬಂದು ಎಂಪ್ಲಾಯ್ ಶೇರ್ ಓನರ್ಶಿಪ್ ಸ್ಕೀಮ್, ESOS ಅಂದರೆ ಎಂಪ್ಲಾಯ್ ಶೇರ್ ಓನರ್ಶಿಪ್ ಸ್ಕೀಮ್ ಅಂತ ಕರೆಯುತ್ತಾರೆ. ಅಂದರೆ ನೌಕರರ ಷೇರು ಮಾಲೀಕತ್ವ ಯೋಜನೆ ಇರುತ್ತೆ. ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಬಂದುಬಿಟ್ಟು ಇನ್ಸಿಯಲಿ ಪಬ್ಲಿಕ್ ಆಫರಿಂಗ್ IPO ಅಂದರೆ
ಇನಿಷಿಯಲಿ ಪಬ್ಲಿಕ್ ಆಫರಿಂಗ್ ಆರಂಭಿಕ ಸಾರ್ವಜನಿಕ ಕೊಡುಗೆ ಹೇಳ್ಬೋದು. ಇವೆಲ್ಲ ಬಿಸಿನೆಸ್ ಅವಾರ್ಡ್ಸ್ ಆಪ್ಷನ್ ಒಳಗೊಂಡಿರುತ್ತೇವೆ. ಅದರ್ ವರ್ಡ್ಸ್ ಫಾರ್ ಆರ್ವರ್ಡ್ಸ್ ಅಂತ ಕರೆಯುತ್ತಾರೆ. ಅದು ಯಾವ ರೀತಿಯಾಗಿದ್ದರೆ ಹಾರ್ವೆಸ್ಟ್ ಅವರ ಇತರೆ ಪದಗಳು ಅಂದರೆ ಹಾರ್ವೆಸ್ಟಿಂಗ್ ಅಂದರೆ ಕೊಯ್ಲು, ರೀಪಿಂಗ್ ಅಂದರೆ ಕೊಯ್ಯುವುದು, ಕ್ರಾಪ್ ಅಂದರೆ ಕ್ರಾಪ್ ಬೆಳೆ, ಇಂಗ್ರೀಟಿಂಗ್ ಅಂದರೆ ಒಟ್ಟುಗೂಡಿಸುವುದು, ಗ್ಯಾದರಿಂಗ್ ಅಂತಂದರೆ ಒಟ್ಟುಗೂಡಿಸುವುದು, ಆಮೇಲೆ ಪ್ಯಾಕಿಂಗ್ ಅಂತಂದರೆ ಸಂಗ್ರಹಿಸಲಾಗುತ್ತದೆ, ಕಲೆಕ್ಟಿಂಗ್, ಗೇರಿಂಗ್, ಕ್ಲೀನಿಂಗ್, ಆಮೇಲೆ ಕೂಲಿಂಗ್, ಗ್ಲೀನಿಂಗ್ ಅಂದರೆ ಕೊಯ್ಲು ಅಂತ ಕರೆಯುತ್ತಾರೆ. ಈ ಎಲ್ಲ ಅಂಶಗಳು ಒಳಗೊಂಡಿರುತ್ತೆ. ಹಾರ್ವೆಸ್ಟ್ ಸ್ಟ್ರಾಟಜೀಸ್. ಹಾರ್ವೆಸ್ಟ್ ಅವರ ಸ್ಟ್ರಾಟಜೀಸ್ ಅಂತಂದರೆ ಹಾರ್ವೆಸ್ಟ್ ಸ್ಟ್ರಾಟಜೀಸ್ ಈಸ್ ಎ ಪ್ಲಾನ್ ಇನ್ ವಿಚ್ ಸ್ಪೆಂಡಿಂಗ್ ಆನ್ ಎ ಪ್ರಾಡಕ್ಟ್ ಆರ್ ಪ್ರಾಡಕ್ಟ್ ಲೈನ್ ಈಸ್ ರೆಡ್ಯೂಸ್ ಆರ್ ಟರ್ಮಿನೇಟೆಡ್ ಇನ್ ದಿ ಆರ್ಡರ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಕರೆಯುತ್ತಾರೆ. ಅಂದರೆ ಸುಗ್ಗಿಯ ಕಾರ್ಯತಂತ್ರವು ಒಂದು ಯೋಜನೆಯಾಗಿದ್ದು, ಅಂದರೆ ಹಾರ್ವೆಸ್ಟ್ ಇದೆ ಸುಗ್ಗಿಯ ತಂತ್ರಜ್ಞಾನ ಒಂದು ಕಾರ್ಯಯೋಜನೆಯಾಗಿದ್ದು, ಇದರಲ್ಲಿ ಖರ್ಚು ಮಾಡುವುದು ಉತ್ಪನ್ನ ಮತ್ತು ಉತ್ಪನ್ನದ ರೇಖೆ ಕಡಿಮೆ ಮಾಡಲಾಗುತ್ತದೆ. ಉತ್ಪನ್ನ ಮತ್ತು ಉತ್ಪನ್ನದ ರೇಖೆಯನ್ನು ಕಡಿಮೆ ಮಾಡಲಾಗುತ್ತದೆ ಅಥವಾ ಕೊನೆಗೊಳಿಸಲಾಗುತ್ತದೆ. ಗರಿಷ್ಠ ಲಾಭ ಗಳಿಸುವ ಸಲುವಾಗಿರುತ್ತದೆ. ಅಂದರೆ ಇಲ್ಲೆಲ್ಲ ಉತ್ಪನ್ನ ಏನಾಗುತ್ತೆ ಕಡಿಮೆಯಾಗಿದ್ದು ಜಾಸ್ತಿ ಗರಿಷ್ಠ ಲಾಭ ಬರಬೇಕಂತ ಇವರ ಆಸೆಯಾಗಿರುತ್ತದೆ ಈ ನಿಯಮದ ಪ್ರಕಾರ. ಡೆಫಿನೇಷನ್ ಅಂತಂದರೆ ಎ ಹಾರ್ವೆಸ್ಟ್ ಸ್ಟ್ರಾಟಜಿ ಈಸ್ ಎ ಬಿಸ್ನೆಸ್ ಪ್ಲಾನ್ ಫಾರ್ ಐದರ್ ರೆಡ್ಯೂಸಿಂಗ್ ಆರ್ ಕಂಪ್ಲೀಟ್ಲಿ ಎಲಿಮಿನೇಟಿಂಗ್ ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ ಸ್ಪೆಂಡಿಂಗ್ ಆನ್ ಪ್ರಾಡಕ್ಟ್ ಎಟ್ ದಿ ಎಂಡ್ ಆಫ್ ಇಟ್ ಈಸ್ ಲೈಫ್ ಸೈಕಲ್ ಅಂತ ಕರೀತಾರೆ. ಅಂದರೆ ಪ್ರಾಡಕ್ಟ್ ಲೈಫ್ ಸೈಕಲ್ ಥರ ಯಾವ ಥರ ಈ ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್ ಒಳಗೊಂಡಿದೆ. ಅಂದರೆ ಸುಗ್ಗಿಯ ತಂತ್ರವು ಎರಡು ವ್ಯವಹಾರ ಯೋಜನೆಯಾಗಿದ್ದು, ಮಾರ್ಕೆಟಿಂಗನ್ನು ಕಡಿಮೆ ಮಾಡುವುದು ಅಥವಾ ಸಂಪೂರ್ಣವಾಗಿ ತೆಗೆದುಹಾಕುವುದು ಅಥವಾ ಉತ್ಪನ್ನದ ಕೊನೆಯ ಜಾಹೀರಾತು ಖರ್ಚನ್ನು ಅದನ್ನು ಜೀವನ ಚಕ್ರ ಅಂದರೆ ಹಾರ್ವೆಸ್ಟ್ ಅವರು ಜೀವನ ಲೈಫ್ ಸೈಕಲ್ ಅಂದರೆ ಜೀವನ ಚಕ್ರ ಎಂದು ಕರೆಯುತ್ತಾರೆ. ಅಂದರೆ ಹಾರ್ವೆಸ್ಟ್ ಅವರು ಏನು ಮಾಡ್ತಾರೆ ಅಂದರೆ ಸುಗ್ಗಿಯ ತಂತ್ರ ಎರಡು ವ್ಯವಹಾರಗಳ ಯೋಜನೆಯಾಗಿದ್ದು ಟು ಎ ಬಿಸ್ನೆಸ್ ಪ್ರೊಸೆಸ್ ಆಗಿರ್ತದೆ. ಮಾರ್ಕೆಟಿಂಗನ್ನು ಕಡಿಮೆ ಮಾಡುವುದು ಅಥವಾ ಸಂಪೂರ್ಣವಾಗಿ ತೆಗೆದುಹಾಕುವುದು ಮಾಡುವುದು ರೆಡ್ಯೂಸ್ ಮಾಡ್ತಾರೆ ಇಂದ ಆಲ್ಮೋಸ್ಟ್ ಡಿಕ್ರೀಸ್ ಮಾಡಿಬಿಡ್ತಾರೆ. ಉತ್ಪನ್ನದ ಕೊನೆಯ ಹಂತದಲ್ಲಿ ಅಥವಾ ಕೊನೆಯಲ್ಲಿ ಜಾಹೀರಾತು ಖರ್ಚನ್ನು ಒದಗಿಸಿಕೊಡುತ್ತಾರೆ. ಇದಕ್ಕೆ ಲೈಫ್ ಸೈಕಲ್ ಅಥವಾ ಜೀವನ ಚಕ್ರ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಹಾರ್ವೆಸ್ಟ್ ಸ್ಟ್ರಾಟಜಿ ಇನ್ ಬಿಸ್ನೆಸ್ ಪ್ಲಾನ್. ಯಾವ ಥರ ಬಿಸ್ನೆಸ್ ಪ್ಲಾನನ್ನು ಹಾರ್ವೆಸ್ಟ್ ಸ್ಟ್ರಾಟಜಿ ಇನ್ ಬಿಸ್ನೆಸ್ ಪ್ಲಾನ್ ಅಂದರೆ ಬಿಸ್ನೆಸ್ನಲ್ಲಿ ಯಾವ ಥರ ಪ್ಲಾನ್ ಆಗ್ತದೆ ಅಂದರೆ ಹಾರ್ವೆಸ್ಟ್ ಸ್ಟ್ರಾಟಜಿ ಈಸ್ ಎನ್ ಎ ಮಾರ್ಕೆಟಿಂಗ್ ಆ್ಯಂಡ್ ಬಿಸ್ನೆಸ್ ಸ್ಟ್ರಾಟಜಿ ದಟ್ ಇನ್ವಾಲ್ವ್ ಎ ರಿಡಕ್ಷನ್ ಆರ್ ಟರ್ಮಿನೇಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇನ್ ಎ ಪ್ರಾಡಕ್ಟ್ ಲೈನ್ ಆರ್ ಎ ಲೈನ್ ಆಫ್ ಬಿಸ್ನೆಸ್ ಸೊ ದಟ್ ದಿ ಇನ್ವಾಲ್ವ್ ಕ್ಯಾನ್ ಕ್ರಾಪ್ ಆರ್ ಹಾರ್ವೆಸ್ಟ್ ದಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಹೇಳ್ತಾನೆ. ಅಂದರೆ ಸುಗ್ಗಿಯ ತಂತ್ರವು ಮಾರ್ಕೆಟಿಂಗ್ ಮತ್ತು ವ್ಯವಹಾರ ತಂತ್ರವಾಗಿದೆ. ಅದು ಕಡಿತ ಅಥವಾ ಹೂಡಿಕೆಗಳ ಮುಕ್ತಾಯವನ್ನು ಒಳಗೊಂಡಿರುತ್ತದೆ. ಅದರ ಜೊತೆಯಲ್ಲಿ ವ್ಯವಹಾರದ ಸಾಲಿನಲ್ಲಿ ಒಳಗೊಂಡಿರುವ ಘಟಕಗಳ ಗರಿಷ್ಠ ಕೊಯ್ಲು ಅಥವಾ ಕೊಯ್ಲು ಮಾಡಬಹುದು ಅದರ ಲಾಭವಾಗಿರುತ್ತದೆ. ಹಾಗಾದರೆ ನೆಕ್ಸ್ಟ್ ಕಾಮನ್ ಹಾರ್ವೆಸ್ಟ್ ಸ್ಟ್ರಾಟಜಿ ಅಂದರೆ ದೇರ್ ಆರ್ ಟೂ ಮೋಸ್ಟ್ ಕಾಮನ್ ಹಾರ್ವೆಸ್ಟ್ ಸ್ಟ್ರಾಟಜಿ ಒಳಗೊಂಡಿವೆ. ಅಂದರೆ ಕಾಮನ್ ಹಾರ್ವೆಸ್ಟ್ ಸ್ಟ್ರಾಟಜಿಯಲ್ಲಿ ಎರಡು ರೀತಿಯ ಸುಗ್ಗಿಯ ತಂತ್ರಜ್ಞಾನಗಳು ಒಳಗೊಂಡಿವೆ. ಅದರಲ್ಲಿ ಎ ಬಂದುಬಿಟ್ಟು ಅಥವಾ ಒಂದು ಫಿಕ್ಸ್ಡ್ ಎಕ್ಸ್ಪ್ಲೋನೇಟೇಷನ್ ರೇಟ್ ಅಂದರೆ ಸ್ಥಿರ ಶೋಷಣೆ ದರ ಎಂದು ಕರೆಯುತ್ತಾರೆ. ಎಕ್ಸ್ಪ್ಲೋನೇಟೇಷನ್ ರೇಟ್ ಅಂದರೆ ಸ್ಥಿರ ಶೋಷಣೆ ದರ ಎಂದು ಕರೆಯುತ್ತಾರೆ. ಕಾನ್ಸ್ಟಂಟ್ ಎಕ್ಸ್ಪೆಕ್ಟ್ಮೆಂಟ್ ಅಂದರೆ ನಿರಂತರ ಪಾಲಾಗಿರುತ್ತದೆ. ಈ ಎರಡು ಮೋಸ್ಟ್ ಟೈಪ್ ಆಫ್ ಕಾಮನ್ ಹಾರ್ವೆಸ್ಟ್ ಸ್ಟ್ರಾಟಜಿಯಾಗಿ ಒಳಗೊಂಡಿದೆ. ನೆಕ್ಸ್ಟ್ ಒಂದು ಓವರ್ ಆರ್ಚಿಂಗ್ ಡ್ರೈವ್ಸ್ ಅಂತ ಕರೆಯುತ್ತಾರೆ. ಹಿಡಿದ ಫಿಶನರೀಸ್ ಲೆಜಿಸ್ಲೇಷನ್ಸ್, ಕಾಸ್ಟ್ ರಿಕವರಿ ಪಾಲಿಸಿ, ಎನ್ವೈರ್ಮೆಂಟಲ್ ಲೆಜಿಸ್ಲೇಷನ್, ಆಮೇಲೆ ಬಂದು ಎಕೋಸಿಸ್ಟಮ್ ಬೇಸ್ಡ್ ಮ್ಯಾನೇಜ್ಮೆಂಟ್, ಆಮೇಲೆ ಇಂಟರ್ನ್ಯಾಷನಲ್ ಆಬ್ಲಿಗೇಷನ್ಸ್ ಒಳಗಡೆ ಫಿಶ್ ಇದೆ.
ಮ್ಯಾನೇಜ್ಮೆಂಟ್ ಪ್ಲಾನ್ ಇರ್ಬೋದು, ಅಲೋಕೇಶನ್ ಇರ್ಬೋದು, ಕಾಂಪ್ಲಿಕೇಶನ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಇರ್ಬೋದು, ಆಮೇಲೆ ಕೋ ಮ್ಯಾನೇಜ್ಮೆಂಟ್ ಅರೇಂಜ್ಮೆಂಟ್ ಇರ್ತವೆ. ಇದರೊಳಗೆ ಆರ್ವರ್ಡ್ಸ್ ಅವರ ಸ್ಟ್ರಾಟಜಿ ಅಂದರೆ ಇಲ್ಲಿ ನೋಡಿ ಓವರ್ ಆರ್ಚಿಂಗ್ ಡ್ರೈವ್ಸ್ ಅಂದರೆ ಬಂದುಬಿಟ್ಟು 5 ರೀತಿಯಾಗಿ ಒಳಗೊಂಡಿವೆ. ಅದರಲ್ಲಿ ಬಂದು ಫಿಶರ್ ಲೆಜಿಸ್ಲೇಷನ್, ಇಂಟರ್ನ್ಯಾಷನಲ್ ಅಬ್ಲಿಗೇಷನ್ಸ್, ಆಮೇಲೆ ಎಕೋಸಿಸ್ಟಮ್ ಬೇಸಸ್, ಆಮೇಲೆ ಎನ್ವೈರ್ಮೆಂಟ್ ಲೆಜಿಸ್ಲೇಷನ್ ಬೇಸಸ್ ಆ್ಯಂಡ್ ಕಾಸ್ಟ್ ರಿಕವರಿ ಪಾಲಿಸಿ ಬೇಸಸ್. ಇದರಲ್ಲಿ ಬಂದು ಫಿಶರಿ ಅವರ ಬಂದುಬಿಟ್ಟು ಅಲೋಕೇಶನ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಪ್ಲಾನ್ ಆಗಿರ್ಬೋದು, ಕಾಂಪ್ಲಿಕೇಟೆಡ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಗಿರ್ಬೋದು, ಕೋ ಮ್ಯಾನೇಜ್ಮೆಂಟ್ ಅರೇಂಜ್ಮೆಂಟ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇವರು ಫಿಶರಿ ಅವರು. ನೆಕ್ಸ್ಟ್ ಬಂದು ಹಾರ್ವೆಸ್ಟ್ ಸ್ಟ್ರಾಟಜೀಸ್ ಯಾವಪ್ಪ? ಒಂದರಲ್ಲಿ ಆಬ್ಜೆಕ್ಟಿವ್ಸ್, ಪರ್ಫಾರ್ಮೆನ್ಸ್ ಇಂಡಿಕೇಷನ್ಸ್, ಲಿಮಿಟ್, ಟಾರ್ಗೆಟ್ ಆ್ಯಂಡ್ ಟಾರ್ಗೆಟ್ ರೆಫರೆನ್ಸ್ ಪಾಯಿಂಟ್, ಮಾನಿಟರಿಂಗ್, ಸ್ಟಾಕ್ ಅಸೆಸ್ಮೆಂಟ್ ಆ್ಯಂಡ್ ಡಿಸಿಷನ್ ರೂಲ್. ಅಂದರೆ 3 ರೀತಿಯಾಗಿ ನೋಡ್ಬೋದು. ಅಂದರೆ ಓವರ್ ಆರ್ಚಿಂಗ್ ಡ್ರೈವ್ಸು, ಫಿಶರಿ, ಆಮೇಲೆ ಹಾರ್ವೆಸ್ಟ್ ಸ್ಟ್ರಾಟಜಿ ಒಳಗೊಂಡಿರುತ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಹಾರ್ವೆಸ್ಟಿಂಗ್ ದಿ ವೆಂಚರ್ ಎ ಫೋಕಸ್ ಇನ್ ದಿ ಫ್ಯೂಚರ್. ಅಂದರೆ ಫ್ಯೂಚರಲ್ಲಿ ಯಾವ ಥರ ಫೋಕಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹಾರ್ವೆಸ್ಟಿಂಗ್ ದಿ ವೆಂಚರ್ ಎ ಫೋಕಸ್ ಇನ್ ದಿ ಫ್ಯೂಚರ್ ಅಂತ ಇದ್ದಾನೆ. ಫ್ಯೂಚರಲ್ಲಿ ಯಾವ ಥರ ಫೋಕಸ್ ಮಾಡ್ತಾನೆ ಅಂದರೆ ವೆಂಚರ್ ಹಾರ್ವೆಸ್ಟಿಂಗ್ ಭವಿಷ್ಯದ ಮೇಲೆ ಯಾವ ರೀತಿ ನಿರ್ಧಾರ ಅಥವಾ ಫೋಕಸ್ ಆಗುತ್ತದೆ ಅಂದರೆ ಒಂದೇದು ಇವೆಂಚರ್ ಸಕ್ಸಸ್ ಆಫ್ ವೆಂಚರ್ ಅಂತ ಹೇಳ್ತಾನೆ. ಅಂದರೆ ಇದು ಸಾಹಸೋದ್ಯಮದ ಅಂತಿಮ ಯಶಸ್ಸು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಡಿಸಿಷನ್ ಕನ್ಸರ್ನಿಂಗ್ ಫ್ಯೂಚರ್ ಆಪರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಬಿಸ್ನೆಸ್ ಅಂತ ಹೇಳ್ತಾನೆ. ಫ್ಯೂಚರಲ್ಲಿ ಯಾವ ಥರ ಇಟ್ಟುಕೊಳ್ತಾರೆ ಅಂದರೆ ಭವಿಷ್ಯದ ಬಗ್ಗೆ ನಿರ್ಧಾರಗಳನ್ನು ವ್ಯವಹಾರದ ಕಾರ್ಯಾಚರಣೆ ಮತ್ತು ನಿರ್ವಹಣೆ ತೆಗೆದುಕೊಳ್ಳುತ್ತದೆ ಅಂತ ಹೇಳ್ತಾನೆ. ಹಾರ್ವೆಸ್ಟ್ ಪ್ಲಾನ್ ಅಂದರೆ ಕೊಯ್ಲು ಯೋಜನೆ ಅಂತಂದರೆ ಹಾರ್ವೆಸ್ಟ್ ಪ್ಲಾನ್ ಅಂತಂದರೆ ಒಂದೇದು ಡಿಫೈನ್ಸ್ ಹೌ ಆ್ಯಂಡ್ ವೆನ್ ದಿ ಓನರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ವಿಲ್ ರಿಲೀಸ್ ಆನ್ ಆ್ಯಕ್ಚುಯಲ್ ಕಾಸ್ಟ್ ರಿಟರ್ನ್ ಆನ್ ದೇರ್ ಇನ್ವೆಸ್ಟ್ಮೆಂಟ್ ಅಂತ ಕರೆಯುತ್ತಾರೆ. ಅಂದರೆ ಇಲ್ಲಿ ಮಾಲೀಕರು ಮತ್ತು ಹೂಡಿಕೆದಾರರು ಅಂತ ಹೇಳಿದಾಗಲೇ ಓನರ್ಸ್ ಆರ್ ಇನ್ವೆಸ್ಟರ್ಸ್ ಅಂತ ಹೇಳಿದ ಮಾಲೀಕರು ಮತ್ತು ಹೂಡಿಕೆದಾರರು ಹೇಗೆ ಮತ್ತು ಯಾವಾಗ ಅರಿತುಕೊಳ್ಳುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ ಅಥವಾ ವಿವರಿಸುತ್ತದೆ. ಅದರ ಜೊತೆ ಹೂಡಿಕೆಯ ಮೇಲೆ ನಿಜವಾದ ಲಾಭಾಂಶ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ನಾಟ್ ಚಾಲೆಂಜಸ್ ಆನ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎಂಟರ್ಪ್ರಿನಿಯರ್ಸ್ ಇಸ್ ಎ ಓವರ್ ಅಂದರೆ ಯಾಕೆಂದರೆ ಚಾಲೆಂಜಿಂಗ್ ಡಿಸಿಷನ್ ಅಂತ ಕರೀತಾರೆ. ಅಂದರೆ ಉದ್ದಿಮೆಗಳ ಸವಾಲುಗಳು ಮತ್ತು ಜವಾಬ್ದಾರಿಗಳು ಮುಗಿದಿವೆ ಸವಾಲಿನ ನಿರ್ಧಾರ ಅಂತ ಹೇಳಲಾಗುತ್ತದೆ. ನೆಕ್ಸ್ಟ್ ಒಂದು ರೀಸನ್ಸ್ ಫಾರ್ ಹಾರ್ವೆಸ್ಟಿಂಗ್ ಅಂತ ಅದರಲ್ಲಿ ಫಸ್ಟ್ ಒಂದು ಕಾರಣಗಳು ಏನಿದೆಯಪ್ಪ ಕೊಯ್ಲಿಗೆ ಕಾರಣಗಳಂತಂದರೆ ಫಸ್ಟ್ ಒನ್ ಟು ಮೇನ್ ಇನ್ ಮ್ಯಾನೇಜರಲ್ ಕಂಟ್ರೋಲ್ ಆ್ಯಂಡ್ ಸಕ್ಸಸ್ಫುಲ್ ಕಂಟಿನ್ಯೂಡ್ ಆಪರೇಷನ್ ಅಂತ ಅಂದರೆ ಸಕ್ಸಸ್ಫುಲ್ ಕಂಟಿನ್ಯೂಷನ್ ಅಂದರೆ ವ್ಯವಸ್ಥಾಪಕನ ನಿಯಂತ್ರಣದ ಮತ್ತು ಉತ್ತರಾಧಿಕಾರದಲ್ಲಿ ಮುಖ್ಯವಾಗಿ ಯಶಸ್ಸು ಮುಂದುವರಿಸುವುದು ಕಾರ್ಯಾಚರಣವಾಗಿರುತ್ತದೆ. ಅಂದರೆ ವ್ಯವಸ್ಥಾಪನೆಯನ್ನು ಕಂಟಿನ್ಯೂಸ್ ಆಗಿ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತದೆ. ನೆಕ್ಸ್ಟ್ ಟು ಇನಿಷಿಯೇಟಿವ್ ಎ ಲಿಕ್ವಿಡಿಟಿ ಇವೆಂಟ್ that will generate a significant amount the cash for the investors ಅಂತ ಕರೆಯುತ್ತೆ. ಅಂದರೆ ಉತ್ಪಾದಿಸುವ ದ್ರವ್ಯತ ಇವೆಂಟ್ ಅಂತ ಪ್ರಾರಂಭಿಸಲು ಅಂದರೆ ಲಿಕ್ವಿಡಿಟಿ ಮೀನ್ಸ್ ಕನ್ವರ್ಟಬಲ್ ಇಂಟು ದಿ ಕ್ಯಾಶ್ ವಿತ್ ಇನ್ ಇಯರ್ ಅಂತ ಕರೆಯುತ್ತಾರೆ. ಹೌದಾ? ಅಂದರೆ ದ್ರವ್ಯತ ಇವೆಂಟನ್ನು ಉತ್ಪಾದಿಸಲು ಹೂಡಿಕೆದಾರರು ಗಮನ ಹರಿಸಬೇಕಾಗುತ್ತೆ. ಹಾಗೆಯೇ IPO ಹ್ಯಾಸ್ ಬಿಕಮ್ ಎ ರಿಯಾಲಿಟಿ ಅಂತ ಕರೆಯುತ್ತಾರೆ. IPO ಇಸ್ ಎ ನಿಜವಾಗಿದೆ ಅಂತ ಹೇಳ್ತಾರೆ. ಮೋಸ್ಟ್ ರಿಯಲಿಸ್ಟಿಕ್ ಆಪರ್ಚುನಿಟೀಸ್ ಇಸ್ ಎ ಸೇಲ್ ಆಫ್ ಬಿಸ್ನೆಸ್. ವ್ಯಾಪಾರದ ಮಾರಾಟವೇ ಹೆಚ್ಚಿನ ವಾಸ್ತವಿಕ ಅವಕಾಶವಾಗಿದೆ. ಈ ಎಲ್ಲ ಅಂಶಗಳು ನೋಡಿದ ನಂತರ ಇವೆಲ್ಲ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ದ ಎಕ್ಸಿಟ್ ಸ್ಟ್ರಾಟಜೀಸ್ ಲಿಕ್ವಿಡಿಟಿ ಇವೆಂಟ್ಸ್ ಅಂತ ಕರೆಯುತ್ತಾರೆ. ಅಂದರೆ ನಿರ್ಗಮನ ತಂತ್ರ ಲಿಕ್ವಿಡಿಟಿ ಇವೆಂಟ್ ಅಂತ ಕರೆಯುತ್ತಾರೆ. ಇದರಲ್ಲಿ ಎಂಟರ್ಪ್ರಿನಿಯರ್ಸ್ ಕನ್ಸಿಡರ್ ದಿ ಸೆಲ್ಲಿಂಗ್ ದಿ ವೆಂಚರ್ ಫಾರ್ ನಂಬರ್ ಆಫ್ ರೀಸನ್ಸ್ ಅಂತ ಹೇಳ್ತಾರೆ. ನ್ಯೂಮರಿಕಲ್ಸ್ ರೀಸನ್ಸ್ ಅಂದರೆ ಉದ್ಯಮವನ್ನು ಹಲವಾರು ಮಾರಾಟ ಮಾಡಲು ಪರಿಗಣಿಸುತ್ತಾರೆ. ಇವುಗಳ ಕಾರಣಗಳೆಂದರೆ ಪ್ರಾಡಕ್ಟ್ ಅಂಡ್ ಅರ್ಬೌಟ್ ಅಂತ ಕರೆಯುತ್ತಾರೆ. ಅಂದರೆ ಬೇಸರ ಮತ್ತು ಭಸ್ಮುಗಿಸುವುದು ಅಂತ ಕರೆಯುತ್ತಾರೆ. ಲಾಕ್ ಆಫ್ ಆಪರೇಟಿಂಗ್ ಅಂಡ್ ಗ್ರೋತ್ ಕ್ಯಾಪಿಟಲ್ ಅಂತ ಕರೆಯುತ್ತಾರೆ.
ಅಂದರೆ ಕಾರ್ಯಾಚರಣೆ ಮತ್ತು ಬೆಳವಣಿಗೆಯ ಬಂಡವಾಳದ ಕೊರತೆ ಆಗಿರುತ್ತದೆ. ಲಾಕ್ ಆಫ್ ಆಪರೇಷನಲ್ ಅನುಗ್ರಹ. ನೋ ಹ್ಯಾಸ್ ಲಿವ್ ಇನ್ ಬಿಸ್ನೆಸ್ ಅಂತ ಕರೀತಾರೆ. ಅಂದರೆ ವ್ಯವಹಾರವನ್ನು ಬಿಡಲು ಉತ್ತರಾಧಿಕಾರಿಗಳಿಲ್ಲ. ಡಿಸೈರ್ ಫಾರ್ ಲಿಕ್ವಿಡಿಟಿ ಅಂದರೆ ದ್ರವ್ಯತೆಗಳಿಗಾಗಿ ಆಸೆ. ದ ಹೆಗಿ ಆ್ಯಂಡ್ ಹೆಲ್ತ್ ಪ್ರಾಬ್ಲಮ್ಸ್ ವಯಸ್ಸಾದ ಮತ್ತು ಆರೋಗ್ಯ ಸಮಸ್ಯೆಗಳು ಇರ್ತವೆ. ನೆಕ್ಸ್ಟ್ ಡಿಸೈರ್ ಟು ಪರ್ಸ್ಯೂ ಅದರ್ ಇಂಟ್ರೆಸ್ಟ್ ಇತರ ಆಸಕ್ತಿಗಳ ಅನುಸರಿಸಲು ಆಸೆ ಬೇರೆಯವರು. ಈ ಎಲ್ಲ ಕಾರಣಗಳಿಂದ ಏನಾಗ್ತದೆ, ಎಂಟರ್ಪ್ರಿನಿಯರ್ಸ್ ಕನ್ಸಿಡರ್ ದಿ ಸೆಲ್ಲಿಂಗ್ ದೇರ್ ವೆಂಚರ್ ಕಾರಣವಾಗುತ್ತೇವೆ. ಅಂದರೆ ನಡಿಮ್ ಅಂಡ್ ಅಂದರೆ ಬೇಜವಾಬ್ದಾರ ಇರೋದು. ಲಾಕ್ ಆಫ್ ಆಪರೇಷನಲ್ ಅಂಡ್ ಗ್ರೋತು ಅಂದರೆ ಕಾರ್ಯಾಚರಣೆ ಮತ್ತು ಬೆಳವಣಿಗೆ ಇರುವುದು. ಆಮೇಲೆ ಡಿಸೈರ್ ಆಫ್ ಲಿಕ್ವಿಡಿಟಿ ದ್ರವ್ಯತೆಗಳ ಆಸೆ ಇರ್ಬೋದು. ಹೈಜಿನ್ ಆ್ಯಂಡ್ ಹೆಲ್ತಿಂಗ್ ಪ್ರಾಬ್ಲಮ್ಸ್ ಅಂದರೆ ವಯಸ್ಸಾದ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಈ ಎಲ್ಲ ರೀಸನ್ಗಳಿಂದ ಈ ಒಂದು ಲಿಕ್ವಿಡಿಟಿ ಇವೆಂಟು ಸ್ಟಾರ್ಟ್ ಆಗುತ್ತೆ. ಫೈನಾನ್ಸ್ ಅಡ್ವರ್ಸ್ ಆಪರೇಷನ್ ಸಕ್ಸೆಸಿವ್ ಆಫ್ ಎಂಟರ್ಪ್ರಿನಿಯರ್ಸ್ ಪ್ಲಾನ್ ಆನ್ ಸ್ಪೇಸ್ ಆಫ್ ರಿನ್ಯೂವಬಲ್ ಅಂಡ್ ಇನ್ವೆಸ್ಟ್ಮೆಂಟ್ ಸಚ್ ಆಸ್ ಎ serialization and interpersonal experience, talent and capital deserve the match of the innovation and entrepreneurship relations ಅಂತ ಕರೀತಾರೆ. ಅಂದರೆ ಯಶಸ್ವಿ ಉದ್ಯಮಿಗಳ ನವೀಕರಣದ ಬೀಜಗಳನ್ನು ನೆಡುತ್ತಾರೆ ಮತ್ತು ಉದ್ಯಮಶೀಲತೆಯನ್ನು ಧಾರಾವಾಹಿ ಮುಂತಾದ ಮರು ಹೂಡಿಕೆ ಅನುಭವ ಪ್ರತಿಮೆ ಮತ್ತು ಬಂಡವಾಳವು ಮಾರ್ಚನ್ನು ಸಂರಕ್ಷಿಸುತ್ತದೆ. ನಾವೀನ್ಯತೆ ಮತ್ತು ಉದ್ಯಮಶೀಲತೆಗೆ ಕ್ರಾಂತಿಯಾಗಿರುತ್ತದೆ ಅಂತ ಹೇಳ್ತಾರೆ. ಓವರ್ವ್ಯೂ ಆಫ್ ಮೇನ್ ಅಡ್ವರ್ಸ್ ಆಪ್ಷನ್ಸ್ ಮೇನ್ ಮುಖ್ಯವಾದ ಸುಗ್ಗಿಯ ಅಂಶಗಳು ಯಾವ್ಯಾವು ಅಥವಾ ಅವಲೇಖನಗಳು ಯಾವುವು ಅಂತಂದರೆ, ಒಂದೇ ಬಂದುಬಿಟ್ಟು ದ ಇನ್ಸಿಯಲಿ ಪಬ್ಲಿಕ್ ಆಫರಿಂಗ್ ಅಂದರೆ ವಿಲೀನ ಮತ್ತು ಸ್ವಾಧೀನ ಮತ್ತು ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂತ ಹೇಳ್ತಾರೆ. ಇನ್ಸಿಯಲಿ ಪಬ್ಲಿಕ್ ಆಫರಿಂಗ್ ಅಂದರೆ ಆರಂಭಿಕ ಸಾರ್ವಜನಿಕರ ಆಫರಿಂಗ್ ಅಂತ ಹೇಳ್ತಾರೆ. ಎರಡನೇದು ಮರ್ಜರ್ ಅಕ್ವಿಜಿಷನ್ ಆ್ಯಂಡ್ ಸ್ಟ್ರಾಟಜಿಕ್ ಅಲಿಯನ್ಸಸ್ ಅಂದರೆ ವಿಲೀನ ಮತ್ತು ಸ್ವಾಧೀನ ಕಾರ್ಯತಂತ್ರದ ಮೇಲೆ ಒಳಗೊಂಡಿರುತ್ತದೆ. ಮುಂದಿನ ಮ್ಯಾಂಡೇಟರಿ ಶೇರ್ ರಿಡೆಂಪ್ಷನ್ಸ್ ಅಂದರೆ ಕಡ್ಡಾಯ ಪಾಲು ವಿಮೋಚನೆ ಆಗಿರುತ್ತದೆ. ನೆಕ್ಸ್ಟ್ ಗೈಡ್ಲೈನ್ಸ್ ಯಾವಪ್ಪ, ಕ್ರಿಯೇಟಿಂಗ್ ಹಾರ್ವೆಸ್ಟ್ ಸ್ಟ್ರಾಟಜೀಸ್ ಅಂತ ಕರೀತಾರೆ. ಅಂದರೆ ಮಾರ್ಗಸೂಚಿಗಳು ಸುಗ್ಗಿಯ ತಂತ್ರಜ್ಞಾನವನ್ನು ನಿರ್ಧರಿಸುವ. ಅಲ್ಲಿ ಫೇಷನ್ಸ್ ತಾಳ್ಮೆ ಇರಬೇಕಾಗತ್ತೆ. ವ್ಯಾಲ್ಯೂಯೇಷನ್ ಆಫ್ ಎಕ್ಸ್ಪೆಕ್ಟೇಷನ್ಸು ಮೌಲ್ಯಮಾಪನ ನಿರೀಕ್ಷೆ ಇರಬೇಕಾಗುತ್ತದೆ. ಎಕ್ಸ್ಟರ್ನಲ್ ಅಡ್ವೈಸ್ ಅಂದರೆ ಬಾಹ್ಯ ಸಲಹೆಗಳ ಇರಬೇಕಾಗುತ್ತದೆ. ಇದರಿಂದ ಯಶಸ್ವಿಯಾಗಿ ನಡೀಬೇಕಾಗುತ್ತದೆ. ಎಲ್ಲ ನೋಡಿದ ನಂತರ MCQ ಕ್ವೆಶನ್ಸ್ ಒಳಗೊಂಡಿವೆ. ಇದರಲ್ಲಿ MQs ಕ್ವೆಶನ್ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ದ ಮೋಸ್ಟ್ ಪ್ರಾಬಬಲ್ ಟೈಮ್ ಪ್ರೆಸರ್ವ್ ಹಾರ್ವೆಸ್ಟ್ ಸ್ಟ್ರಾಟಜಿ ಇನ್ ಎ ಸಿಚುವೇಶನ್ ಆಫ್ ಎ ಬಂದುಬಿಟ್ಟು ಹೈ ಗ್ರೋತ್, ಬಿ ಡಿಕ್ಲೈನ್ ದಿ ಮಾರ್ಕೆಟ್ ಲೈಫ್ ಸೈಕಲ್, ಸಿ ಸ್ಟ್ರಾಂಗ್ ಕಾಂಪಿಟೇಟಿವ್ ಅಡ್ವಾಂಟೇಜಸ್, ಡಿ ಬಂದು ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಅಂತ ಹೇಳ್ತದೆ. ಅಂದರೆ ಮೋಸ್ಟ್ ಪ್ರಾಬಬಲ್ ಟೈಮ್ ಪ್ರೆಸರ್ವ್ ಒಂದು ಯಾವುದೊಂದು ಆನ್ಸರ್ ಬಂದುಬಿಟ್ಟು ಬಿ ಡಿಕ್ಲೈನ್ ದಿ ಮಾರ್ಕೆಟ್ ಲೈಫ್ ಸೈಕಲ್ ಅಂತ ಹೇಳ್ಬೋದು. ರಿಯಾಕ್ಟಿವ್ ಸ್ಟ್ರಾಟಜಿ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆ್ಯಸ್ ಅಂದರೆ ರಿಯಾಕ್ಟಿವ್ ಯಾವುದಪ್ಪ, ಪ್ಲಾನ್ಡ್ ಸ್ಟ್ರಾಟಜಿ ಎ, ಬಿ ಬಂದು ಅಡಪ್ಟಿವ್ ಸ್ಟ್ರಾಟಜಿ, ಸಿ ಸೌಂಡ್ ಸ್ಟ್ರಾಟಜಿ, ಡಿ ಬಂದುಬಿಟ್ಟು ಡೈನಮಿಕ್ ಸ್ಟ್ರಾಟಜಿ. ಅಂದರೆ ರಿಯಾಕ್ಟಿವ್ ಸ್ಟ್ರಾಟಜಿ ಬಂದು ಅಡಪ್ಟಿವ್ ಸ್ಟ್ರಾಟಜಿ ಅಂತ ಕರೀತಾರೆ ಆನ್ಸರ್. ಥರ್ಡ್ ಒನ್ ಬಂದುಬಿಟ್ಟು ಸ್ಟ್ರಾಟಜಿ ಈಸ್ ಎನ್ ಎ ಪ್ರೊಯಾಕ್ಟಿವ್ ಇನ್ ಆ್ಯಕ್ಷನ್, ಬಿ ಬಂದುಬಿಟ್ಟು ರಿಯಾಕ್ಟಿವ್ ಇನ್ ಆ್ಯಕ್ಷನ್, ಸಿ ಎನಬ್ಯಾಂಡ್ ಪ್ರೊಯಾಕ್ಟಿವ್ ಆ್ಯಂಡ್ ರಿಯಾಕ್ಟಿವ್ ಆ್ಯಕ್ಷನ್, ಡಿ ಬಂದುಬಿಟ್ಟು ನಾನ್ ಆಫ್ ದಿ ಅಬೋವ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ ಪ್ರೊಯಾಕ್ಟಿವ್ ಆ್ಯಂಡ್ ರಿಯಾಕ್ಟಿವ್ ಆ್ಯಕ್ಷನ್ ಅಂತ ಹೇಳ್ಬೋದು. ಫೋರ್ತ್ ಕ್ವಶನ್ ದ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಇನ್ವ್ಯಾಲ್ಯೂ ಆಲ್ ದಿ ಫಾಲೋಯಿಂಗ್ ಎಕ್ಸೆಪ್ಟ್ ಗ್ರೋತ್ ಇನ್ ರೆವೆನ್ಯೂ, ಬಿ ಲಾರ್ಜ್ ಮಾರ್ಕೆಟ್ ಶೇರ್, ಸಿ ಹೈಯರ್ ಡಿವಿಡೆಂಡ್ಸ್ ಆ್ಯಂಡ್ ಡಿ ಬಂದುಬಿಟ್ಟು ಗ್ರೇಟರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರೆಯುತ್ತಾರೆ. ಇದು ನಾಲ್ಕನೇದಕ್ಕೆ ಬಂದುಬಿಟ್ಟು ಬಿ ಆನ್ಸರು ಲಾರ್ಜ್ ಮಾರ್ಕೆಟ್ ಶೇರ್ ಅನ್ನು ತಗೊಂಡಿರ್ತದೆ. ಲಾಸ್ಟ್ ಫಿಫ್ತ್ ಕ್ವಶನ್ ವೆನ್ ಟು ಆರ್ಗನೈಜೇಷನ್ ಕಮೈಂಡ್ ಟು ಇನ್ಕ್ರೀಸ್ ದೇರ್ ಸ್ಟ್ರೆಂತ್ ಆ್ಯಂಡ್ ಫೈನಾನ್ಷಿಯಲ್ ಗೇನ್ ಅಲಾಂಗ್ ವಿತ್ ಬ್ರೇಕಿಂಗ್ ದಿ ಟ್ರೇಡ್ ಬ್ಯಾರಿಯರ್ಸ್ ಈಸ್ ಕಾಲ್ಡ್ ಆಸ್. ಯಾವುದು ಆರ್ಗನೈಸೇಷನ್ ಕಮೆಂಟ್ ಮಾಡುತ್ತಪ್ಪ ಟ್ರೇಡ್ ಬ್ಯಾರಿಯರ್ಸ್ ರಿಲೇಟೆಡು, ಎಲಾಸ್ಟಿಕ್ ಟೇಕ್ ಓವರ್, ಲಿಕ್ವಿಡೇಷನ್,
ಮರ್ಜರ್ ಆ್ಯಂಡ್ ಅಕ್ಯುಜೇಷನ್. ಅಂದರೆ ಆನ್ಸರ್ ಬಂದುಬಿಟ್ಟು ಮರ್ಜರ್ ಅಂತ ಹೇಳಲಾಗುತ್ತದೆ.